ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ಸ್ ಬಿ ಎಕ್ಸಾಮ್ ನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿಡಿಯೋ ಸೀರೀಸ್ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ ಅಲ್ವಾ. ಸೊ ಥಿಯರಿ ಕ್ಲಾಸ್ ಅಲ್ಲಿ ಹಾಸ್ಟೆಲ್ ಸ್ಕೀಮ್ಸ್ ಗಳು, ಹಾಸ್ಟೆಲ್ಸ್ ಗೆ ಸಂಬಂಧಪಟ್ಟಂತ ಒಂದಷ್ಟು ರಿವಿಷನ್ಸ್ ಅಂಡ್ ಅಪ್ಡೇಟ್ಸ್ ಗಳಿವೆ ನೋಡಿ. ಈ ಒಂದು ಸಿಲೆಬಸ್ ನ ಎಲ್ಲಾ ಕೂಡ ಕಂಪ್ಲೀಟ್ ಮಾಡಿದೀವಿ. ಅದ್ರಲ್ಲಿ ಹಾಸ್ಟೆಲ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ಇಲ್ಲಿ ಹಾಸ್ಟೆಲ್ ಅಂದ ತಕ್ಷಣ ನಾವು ಮಾಡಿದೀವಿ. ಅಪ್ಡೇಟ್ಸ್ ಗಳು ಏನಿದೆ ನಾವು ಆಲ್ರೆಡಿ MCQ ಸೀರೀಸ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಥಿಯರಿ ಕ್ಲಾಸ್ ನಲ್ಲಿ ನಾವೇನ್ ಮಾಡಿದ್ವಿ, ಆ ಥಿಯರಿ ಕ್ಲಾಸ್ ನ ಹಳೆ ವಿಡಿಯೋ ನೋಡ್ತೀರಾ, ಆಮೇಲೆ ಪುನಃ ಇದು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹಾಗೆ ಒಂದು ವಿಡಿಯೋನೇ ಮಾಡಿದ್ವಿ. ಈಗ ಲಾಸ್ಟ್ ನಾವು ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ವಿಡಿಯೋ ಕೂಡ ಈಗ ಪ್ರೀವಿಯಸ್ ವಿಡಿಯೋ ಕೂಡ ಮಾಡಿದ್ವಿ. ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಈ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಬ್ಯಾಕ್ವರ್ಡ್ ಕ್ಲಾಸ್ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಪೇಪರ್ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಅಲ್ಲಿ ನಾವು ಥಿಯರಿ ಕ್ಲಾಸ್ ನ ಎಲ್ಲಾ ವಿಡಿಯೋಗಳು ಮಾಡಿದೀವಿ. ಏನ್ ಅಪ್ಡೇಟ್ಸ್ ಇದೆ, ಸ್ಕಾಲರ್ಶಿಪ್ ಮತ್ತೆ ಹಾಸ್ಟೆಲ್ಸ್, ಇದನ್ನ ಕಂಪ್ಲೀಟ್ ಮಾಡಿ ಕೊಡ್ತಾ ಇದೀನಿ. ಓಕೆ, ಯಾಕಂದ್ರೆ ತುಂಬಾ ಜನ ವಿಡಿಯೋ ನೋಡಿ ಪ್ರಿಪೇರ್ ಆಗಿರ್ತೀರಾ, PDF ತಗೊಂಡಿರಲ್ಲ, ಅಂತವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನೀವೇ ನೋಟ್ಸ್ ಮಾಡ್ಕೋಬಹುದು. ಏನ್ ಜಾಸ್ತಿ ಅಪ್ಡೇಟ್ಸ್ ಇಲ್ಲ. ಇದು ಆಲ್ರೆಡಿ ನಾವು MCQ ನಾವೇನ್ ಸಾಲ್ವ್ ಮಾಡಿದೀವಿ ಅಲ್ಲೆಲ್ಲ ಅಪ್ಡೇಟ್ ನಾ ಮಾಡಿದೀನಿ. ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ವಿಡಿಯೋಸ್ಗಳು. ಬನ್ನಿ ನಾನು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ನಮ್ಮ ಟೆಲಿಗ್ರಾಮ್, Instagram ಫಾಲೋ ಮಾಡಿಲ್ಲ ನಾವು ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಸಿಗುತ್ತೆ. ಪುನೀತ್ ಫೋರಂ ಅಂತ ಹೇಳಿ ನಿಮ್ಗೆ ಜಾಯ್ನ್ ಆಗ್ಬೋದು. ಫೈನ್ ಸರ್. ಈ ಒಂದು ಅಪ್ಡೇಟ್ಸ್ ಗಳೇನು, ಈ ಒಂದಷ್ಟು ಅಂಕಿಅಂಶಗಳನ್ನು ಫಸ್ಟ್ ಸ್ಟಾರ್ಟಿಂಗ್ ತೋರಿಸ್ಬಿಡ್ತೀನಿ. ಈ ಅಂಕಿಅಂಶಗಳೇನಿದೆ ಕೇಳಲ್ಲ. ಇಟ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ನಾವು ಹೇಳಕ್ಕಾಗಲ್ಲ. ಸ್ವಲ್ಪ ಡಿಫಿಕಲ್ಟಿ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೋದು, ಈ ತರ ಅಂಕಿಅಂಶಗಳನ್ನ ಕೇಳ್ಬೋದು. ಗೌರ್ಮೆಂಟ್ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಸ್ ಇದೆ, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಎಷ್ಟಿದೆ, ಓಕೆ, ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ ಇರುತ್ತೆ. ಓಕೆ, ಆಶ್ರಮ ಸ್ಕೂಲ್ ಏನಿರ್ಬೋದು, ಗೌರ್ಮೆಂಟ್ ಏಡೆಡ್ ಹಾಸ್ಟೆಲ್, ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಎಷ್ಟಿದೆ, ಈ ತರ ಎಲ್ಲ ಕೇಳಬಹುದು. ಹಂಗಾಗಿ ಸುಮ್ನೆ ಕಣ್ಣಾಡ್ಸ್ಕೊಳ್ಳಿ ಅಷ್ಟೇ, ಒಂದ್ ಅಂದಾಜ್ ಲೆಕ್ಕದಲ್ಲಿ ನೋಡ್ಕೊಳ್ಳಿ ಅಷ್ಟೇ. ಏನ್ ಕೇಳಕ್ ಹೋಗಲ್ಲ. ಬಟ್ ಏನಕ್ಕೆ ಕೇಳಕ್ ಹೋಗಲ್ಲ ಅಂತ ಹೇಳ್ತಾ ಅಂದ್ರೆ 90% ಎಬೋ ಕೇಳಕ್ಕಲ್ಲ, 1% ನಾವು ಮಿಸ್ ಮಾಡಂಗಿಲ್ವಲ್ಲ ಬಂದ್ಬಿಟ್ರೆ. ಹಾಗಾಗಿ ಈ ಒಂದಷ್ಟು ಒಂದಷ್ಟು ಅಂಕಿ ಅಂಶಗಳಷ್ಟೇ ಇದು. ಏನ್ ಹಾಸ್ಟೆಲ್ಗಳಿದೆ, ಬಾಯ್ಸ್ ಎಷ್ಟಿದೆ, ಗರ್ಲ್ಸ್ ಎಷ್ಟಿದೆ, ಟೋಟಲ್ ಬಿಲ್ಡಿಂಗ್ ಇವೆಲ್ಲ ಸುಮ್ನೆ ಕಣ್ಣಾಡ್ಸ್ಕೊಳ್ಳಿ ಅಷ್ಟೇ. ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್. ಹಾಸ್ಟೆಲ್ ಅಂದ ತಕ್ಷಣ ಯಾರ್ಯಾರು ಹಾಸ್ಟೆಲ್ ಕೊಡ್ತಾರೆ, ಸಿಂಪಲ್ ಸರ್. ಒಂದು ಪ್ರೀ ಮೆಟ್ರಿಕ್ ಅಂತ ಕರಿತೀವಿ, ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರದ ಹಾಸ್ಟೆಲ್ ಆಗಿರ್ಬೋದು. ಆಶ್ರಮ ಸ್ಕೂಲ್ಸ್ ಅಂತ ಇರುತ್ತೆ. ಮತ್ತೆ ನಿಮಗೆ ಗೌರ್ಮೆಂಟ್ ಏಡೆಡ್ ಪ್ರೀ ಮೆಟ್ರಿಕ್ ಅಂದ್ರೆ ಇದು ಗೌರ್ಮೆಂಟ್ ಆದ್ರೆ ಗೌರ್ಮೆಂಟ್ ಸರ್ಕಾರದಿಂದ ಅಪ್ರೂವ್ ಆಗಿರ್ತಕ್ಕಂತ ಒಂದು ಪ್ರೀ ಮೆಟ್ರಿಕ್ ಹಾಸ್ಟೆಲ್, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಗಳು, ಮತ್ತೆ ಒಂದಷ್ಟು ಅನಾಥಾಶ್ರಮಗಳು ಇರ್ತವೆ. ಹಾಸ್ಟೆಲ್ಗಳು ಕೊಟ್ಟಿರ್ತಾರಲ್ಲ, ಅಲ್ಲಿ ಆ ಫುಡ್ಗೆ ಅವ್ರ ಎಕ್ಸ್ಪೆನ್ಸಿವ್ ಅಂತೇಳಿ, ಫುಡ್ಗೆ ಅಂತೇಳಿ ಒಂದಷ್ಟು ದುಡ್ಡು ಕೊಡ್ತಾರೆ ನೋಡಿ. ಇದು 1650 ನೋಡಿ. ನಾನು ಇಲ್ಲಿ ಎಕ್ಸ್ಟ್ರಾ 100 ಅಂತ ಹಾಕಿದ್ದೀನಿ. ಇದು ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋದು. ಇದೆಲ್ಲ ನಾವು MCQ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಿಮ್ಗೆ ಏನ್ ಗೊತ್ತಿರಬೇಕು, ಗೌರ್ಮೆಂಟ್ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ 10 ತಿಂಗಳಿಗೆ, 1 ತಿಂಗಳಿಗೆ 1750 ಇಂಟು ಒಂದೊಂದ್ಸಲ ಏನ್ ಮಾಡ್ತಾನೆ ಗೊತ್ತಾ, ಇದನ್ನ ಇಂಟು 10 ಮಾಡಿ 17,500 ಅಂತ ಕೇಳ್ಬೋದು. ಎಸ್, ಕರೆಕ್ಟ್. ₹100 ಎಕ್ಸ್ಟ್ರಾ ಮಾಡಿದ್ದಾರೆ. ಯಾವ್ದಕ್ಕೆ? ಗೌರ್ಮೆಂಟ್ ನ ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ಮೆಟ್ರಿಕ್ ನ ಪೂರ್ವ, ಮೆಟ್ರಿಕ್ ನಂತರ ಮತ್ತೆ ಆಶ್ರಮ ಸ್ಕೂಲ್ಸ್ ಗಳಿಗೆ ₹100 ಎಕ್ಸ್ಟ್ರಾ ಮಾಡಿದ್ದಾರೆ. ಸೊ ಪರ್ ಮಂತ್ ತಿಂಗಳಿಗೆ 1750, ಗೌರ್ಮೆಂಟ್ ಪೋಸ್ಟ್ ಮೆಟ್ರಿಕ್ ಆದ್ರೆ 1850, ಆಶ್ರಮ ಸ್ಕೂಲ್ ಆದ್ರೆ 1450. ಇದು ನೋಡ್ಕೊಳ್ಳಿ. ಇದು ಗೌರ್ಮೆಂಟ್ ಏಡೆಡ್, ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂತ ಒಂದಷ್ಟು ಖಾಸಗಿಯವ್ರು ನಡೆಸ್ತಿರ್ತಾರಲ್ಲ ಹಾಸ್ಟೆಲ್ಗಳು, ಅವ್ರಿಗೆ ಮಾಡ್ಲಿಲ್ವಾ? ಮಾಡಿಲ್ಲ ಸರ್. ಅವ್ರಿಗೂ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಹೋಗಿತ್ತು, ಬಟ್ ಮಾಡ್ಲಿಲ್ಲ ಅವ್ರ ಆ ಒಂದು ಇದಕ್ಕೆ. 1150, 1250, 950 ಇಷ್ಟೇ ಇದೆ. ನಾನು ಇದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ದಿಸ್ ಇಸ್ ದ ಡಾಕ್ಯುಮೆಂಟೇಶನ್ 2024. ಎಲ್ಲದಕ್ಕೂ ಮಾಡಬೇಕು ಅಂತ ಕೇಳಿದ್ರು, ಆದ್ರೆ ಈ ಫಸ್ಟ್ 3 ಮಾತ್ರ ಅಪ್ರೂವ್ ಕೊಟ್ಟಿದ್ದಾರೆ. ಅಪ್ರೂವ್ ಕೊಟ್ಟು 1750, 1850, 1450 ಮಾಡಿದ್ದಾರೆ. ಇಲ್ಲಿ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಏನಿದು? ಫುಡ್ಗೆ ಪರ್ ಮಂತ್ 10 ತಿಂಗಳು, ಯಾಕಂದ್ರೆ 2 ತಿಂಗಳು ರಜಾ ಇರತ್ತೆ ಅಲ್ವಾ? ಎಸ್ ಸರ್, ಫೈನ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ಅಡಿಷನ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಇವೆಲ್ಲ ನಾವು ಮಾಡಿದೀವಿ.
ಇಲ್ಲಿ ನಾನು ಏನೇನ್ ಅಪ್ಡೇಟ್ಸ್ ಇದೆ ಅದು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಎಲ್ಲ ಮತ್ತೆ ಹೆಂಗ್ ಕ್ವಶನ್ಸ್ ಬರ್ಬೋದು ಅಂತ ಕೂಡ ಹೇಳ್ತಾ ಇರ್ತೇನೆ. ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ವಿದ್ಯಾರ್ಥಿ ನಿಲಯಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 1750 10 ತಿಂಗಳು ಆಹಾರಕ್ಕೋಸ್ಕರ ಕೊಡ್ತಾ ಇರ್ತಾರೆ. ಮತ್ತೆ ಇಲ್ಲಿ 2 ಜೊತೆ ಸಮವಸ್ತ್ರ ಇರುತ್ತೆ. ಪ್ರತಿ ವಿದ್ಯಾರ್ಥಿಗಳಿಗೆ 300 ರಂತೆ 10 ತಿಂಗಳ ಅಧಿಕ ಅವಧಿಗೆ ಇತರ ವೆಚ್ಚಗಳನ್ನು ಕೊಡ್ತಾರೆ. 300 ರೂಪಾಯಿ ಇಂಟು 10 ಅಂದ್ರೆ 3000. ಪ್ರತಿ ಬಾಲಕ ವಿದ್ಯಾರ್ಥಿಗಳಿಗೆ 60 ರೂಪಾಯಿ ಕ್ಷೌರದ ವೆಚ್ಚ ಕೂಡ ಕೊಡ್ತಾರೆ. ವಾರ್ಷಿಕ 5 ಬಾರಿ 60 ರೂಪಾಯಿ ಅಂತ ಕೊಡ್ತಕ್ಕಂಥ ವರ್ಷಕ್ಕೆ 5 ಸಲ. ಇದನ್ನ ಅಪ್ಡೇಟ್ ಮಾಡಿದ್ದಾರೆ, ಮೊದಲು ಬೇರೆ ಇತ್ತು. ಓಕೆ, ಎಷ್ಟಿತ್ತು ಹೇಳಿ ನೋಡೋಣ. ಇದನ್ನ ಅದಕ್ಕೆ ಹೈಲೈಟ್ ಮಾಡಿದ್ದೀನಿ. ಇದು ಬಿಟ್ಟಿನೆಲ್ಲ ಸೇಮ್ ಇದೆ. ಏನಿದೆ ವಿದ್ಯಾರ್ಥಿ ನಿಲಯಕ್ಕೆ ನೋಡಿ, ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಒಂದೊಂದ್ಸಲ. ನಿಮ್ಗೆ ಅದೇನೇ ಹೇಳೋದು ಸ್ನೇಹಿತರೆ, ನಿಮಗೆ ಡಿಫಿಕಲ್ಟಿ ಮಾಡ್ಬೇಕಾ ಇಂಥ ಪಾಯಿಂಟ್. ಈಗ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಅಂಶಗಳು ಸರಿಯಾಗಿದೆ ಅಲ್ಲಿ ಹಾಕ್ತಾರೆ. ನಿಮ್ಗೆ ಏನಾಗ್ತಾನೆ, 200 ರೂಪಾಯಿ ವೆಚ್ಚ ಪಠ್ಯಕ್ಕೆ ಕೊಡ್ತೀವಿ, ಲೇಖನ ಸಾಮಗ್ರಿಗಳು ಕೊಡ್ತಕ್ಕಂಥದ್ದು ಇದೆ ಇದರಲ್ಲಿ ಅಂತ ಹಾಕ್ಬೋದು ಆಪ್ಷನ್ ಅಲ್ಲಿ. 300 ರೂಪಾಯಿ ಅಂತ 10 ತಿಂಗಳಿಗೆ ಅವಧಿಗೆ ಇತರ ವೆಚ್ಚ ಕೊಡ್ತೀವಿ, ಹಾಕ್ಬೋದು ಆಪ್ಷನ್ ಅಲ್ಲಿ. 500 ರೂಪಾಯಿ ಅಂತ 10 ತಿಂಗಳ ವೈದ್ಯಕೀಯ ವೆಚ್ಚ ಕೊಡ್ತೀವಿ, ಹಾಕ್ಬೋದು ಆಪ್ಷನ್ ಅಲ್ಲಿ. ಆಪ್ಷನ್ ಅಲ್ಲಿ ಹಾಕ್ಬೋದು ಕೆಳಗಡೆ. ಹಾಕ್ಬಿಟ್ಟು ಮೇಲಿನ ಎಲ್ಲವೂ ಸರಿ ಆಯ್ತು, ಆಪ್ಷನ್ 1 ABC ಸರಿ, ಅಥವಾ 1 2 3 ಸರಿ, 3 4 5 ಸರಿ, ಅಥವಾ 1 and 2 ಸರಿ, ಹಿಂಗ್ ಕೇಳ್ಬೋದು. ಇವೆಲ್ಲ ಒಂದ್ಸಲ ನೋಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಏನ್ ಅಪ್ಡೇಟ್ ಮಾಡಿದ್ದಾನೆ, ಇನ್ನೆಲ್ಲ ನಾರ್ಮಲ್. 50 ಇರುವ ವಿದ್ಯಾರ್ಥಿ ನಿಲಯಕ್ಕೆ 600 ರೂಪಾಯಿ ಅಂತ 50ಕ್ಕಿಂತ ಹೆಚ್ಚು ಇರುವ ವಿದ್ಯಾರ್ಥಿ ನಿಲಯಕ್ಕೆ ಅಂದ್ರೆ 50ಕ್ಕಿಂತ ಹೆಚ್ಚು ಜನ ಇರ್ತಕ್ಕಂಥವ್ರಿಗೆ 1000 ರೂಪಾಯಿ ಅಂತ ಪಾತ್ರೆಗಳಿಗೋಸ್ಕರ ಕೊಡ್ತಾರೆ ವಾರ್ಷಿಕವಾಗಿ. ಹಾಗೆ ಇಲ್ಲಿ ವಾರ್ತಾಪತ್ರಿಕೆ ಆಗಿರ್ಬೋದು, ಮತ್ತೆ ಶೌಚಾಲಯಗಳನ್ನ ಅವನು ಡಿವೈಡ್ ಮಾಡಿದ್ದಾನೆ. ಇದು ಹೊಸದಾಗಿ ಸೇರಿಸಿದ್ದಾನೆ ಇವಾಗ ರೀಸೆಂಟ್ ಅಪ್ಡೇಟ್ ಅಲ್ಲಿ. ಏನ್ ಮಾಡ್ತಾನೆ ಗೊತ್ತಾ, ಈ ರೀಸೆಂಟ್ ಅಪ್ಡೇಟ್ ಗಳು ಕೊಡ್ತಾನೆ ಸ್ನೇಹಿತರೆ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬಿಡ್ತಾನೆ. ಹಾಗಾಗಿ ನಾನು ಈ ಅಪ್ಡೇಟ್ಸ್ ಗಳನ್ನ ತಗೊಳ್ಳೋದು. 50 ಸಂಖ್ಯಾ ಬಲದವರಿಗೆ 1000 ರೂಪಾಯಿ ಆ ಒಂದು ಹಾಸ್ಟೆಲ್ಗೆ ಕೊಡ್ತಾರೆ. ಅಂದ್ರೆ ಅಲ್ಲಿ 50 ಸಂಖ್ಯೆ ಅಂದ್ರೆ 50 ಸ್ಟ್ರೆಂತ್ ಇರ್ತಕ್ಕಂಥದ್ದು. 50ರಿಂದ 100 ಇದ್ರೆ 1250 ರೂಪಾಯಿ. ಶೌಚಾಲಯ ಸ್ವಚ್ಛತೆ ಕಾರ್ಯಕ್ಕೋಸ್ಕರ ಪ್ರತಿ ತಿಂಗಳು ಕೊಡ್ಕೊಂಡು ಹೋಗ್ತಾರೆ. ಹಾಗೆ ಶೌಚಾಲಯಗಳ ಸಾಮಗ್ರಿಗಳಿಗೆ ಸ್ವಚ್ಛತಾ ಸಾಮಗ್ರಿಗಳು ಅಂತ ಏನ್ ಕರಿತೀವಿ, ಓಕೆ, ಕ್ಲೀನಿಂಗ್ ಐಟಮ್ಸ್ ಅಂತ ಏನ್ ಕರಿತೀವಿ, ಅಂತದ್ದು ಕೂಡ 50 ಸಂಖ್ಯೆ ಇರ್ತಕ್ಕಂಥ ಹಾಸ್ಟೆಲ್ಗೆ ಸ್ಟ್ರೆಂತ್ ಇರೋರಿಗೆ 500 ರೂಪಾಯಿ. 51ರಿಂದ 100 ತಿಂಗಳಿಗೆ ಆ ಸಾಮಗ್ರಿಗಳಂದ್ರೆ ಸ್ವಚ್ಛತಾ ಸಾಮಗ್ರಿಗಳಂದ್ರೆ ಶೌಚಾಲಯ ಸ್ವಚ್ಛತಾ ಮಾಡಕ್ಕೆ ಏನೇನ್ ಬೇಕು ನಿಮಗೆ, ಪೊರಕೆ ಬೇಕು, ಮತ್ತೆ ಫೈನಾಲ್ಸ್ ಬೇಕು, ಅಥವಾ ಬೇರೆ ಏನಾದ್ರು ಬೇಕು, ಈ ತರದ್ದು ಇದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ಇಲ್ಲಿ ಇಂಗ್ಲಿಷ್ ಅಲ್ಲೂ ಇದೆ, ತುಂಬಾ ಜನ ಇಂಗ್ಲಿಷ್ ಅಲ್ಲಿ ಕೇಳ್ತಿಲ್ಲ. ನಾನು ಅದಕ್ಕೆ ಎರಡನ್ನೂ ಕೂಡ ನಾನು ತಗೊಂಡಿರ್ತೇನೆ, ಇಂಗ್ಲಿಷ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಇಲ್ಲಿ ಪ್ರಮುಖವಾದ ಮತ್ತೊಂದು ಅಪ್ಡೇಟ್ ಏನು ನೋಡಿ. ನಿಮಗೆ ನಾನು ಹಳೆ ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೆ ಥಿಯರಿ ಕ್ಲಾಸ್ ಅಲ್ಲಿ, ಓಕೆ, ಅದು ಲಾಂಗ್ ಬ್ಯಾಕ್ 6 months 7 months 8 months ಬ್ಯಾಕ್ ಮಾಡಿರ್ತಕ್ಕಂಥದ್ದು. ಈ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಯಾರನ್ನ ಸೇರ್ಸ್ಕೊತಾರೆ, ಈ ಹಾಸ್ಟೆಲ್ಗೆ, ಪ್ರಿ ಮೆಟ್ರಿಕ್ ಹಾಸ್ಟೆಲ್ ಯಾರನ್ನ ಸೇರ್ಸ್ಕೊತಾರೆ, 5ರಿಂದ 10ನೇ ತರಗತಿಯಲ್ಲಿರ್ತಕ್ಕಂಥವ್ರಿಗೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಂಗಾರೆ ಸರ್ ಪ್ರಿ ಮೆಟ್ರಿಕ್ ಅಂದ್ರೆ ಏನು, ಮೆಟ್ರಿಕ್ ಪೂರ್ವ ಅಂದ್ರೆ ಏನು? 1ರಿಂದ 10 ಅಲ್ವಾ ಸರ್? ಎಸ್, 1ರಿಂದ 10. ಬಟ್ 5ರಿಂದ 10 ಇಲ್ಲಿ ತಗೋತಾರೆ, 1ರಿಂದ 5 ಬೇರೆ ಕಡೆ ಬರುತ್ತೆ. ನಾನು ತೋರಿಸ್ತಾನೆ, ಐ ವಿಲ್ ಟೆಲ್ ಯು. ಓಕೆ, ಇದನ್ನ ತಿಳ್ಕೊಳ್ಳಿ. 5ರಿಂದ 10 ಸರ್ಕಾರಿ ಅಥವಾ ಸರ್ಕಾರಿಯಿಂದ ಅಂಗೀಕೃತ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ವ್ಯಾಸಂಗ ಮಾಡ್ತಿದ್ರೆ ಅಂತವ್ರಿಗೆ ಕೊಡ್ತಕ್ಕಂಥ ಹಾಸ್ಟೆಲ್ ಸೌಲಭ್ಯ. ಅದು ಈ ಹಾಸ್ಟೆಲ್ ಯಾರಿಗೆ, ಆ ಒಂದು ಸಂಸ್ಥೆ ಎಲ್ಲಿ ಅವ್ರು ಶಿಕ್ಷಣ ತಗೋತಾರೆ ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ವಾಸಿಸುವ ವಿದ್ಯಾರ್ಥಿಗಳು ಇದ್ದಿದ್ರೆ, ಓಕೆ, ಈಗ ಒಂದು ಊರಿರುತ್ತೆ ಎ ಅಂತಕ್ಕಂಥದ್ದು, ಇಲ್ಲಿಂದ 5 ಕಿಲೋಮೀಟರ್ ಒಳಗಿದ್ರೆ ಅಂತವ್ರಿಗೆ 50% ಕೊಡ್ತಾರೆ. 5 ಕಿಲೋಮೀಟರ್ ಕಡಿಮೆ ದೂರ ಇರೋರ್ಗೆ 50%, 5 ಕಿಲೋಮೀಟರ್ಗಿಂತ ಹೆಚ್ಚಿರೋರ್ಗೆ 50%, ಅಂದ್ರೆ 50-50 ರೇಷಿಯೋ. ಓಕೆ, ನೀವು ಈ ಜಿಲ್ಲೆಯಲ್ಲಿ ಆಗಿರ್ತೀರಾ, ಇಲ್ಲಿ ನಿಮ್ಮ 50 ಕಿಲೋಮೀಟರ್ ಒಳಗಿದೆ ಅದು ಸ್ಕೂಲು, ಅಲ್ಲಿ ಹಾಸ್ಟೆಲ್, ಎಸ್. ಬಟ್ ನೀವು ಅಲ್ಲಿಂದ ಓಡಾಡಕ್ ಆಗಲ್ಲ, ಅಲ್ಲಿ ಪಕ್ಕದಲ್ಲಿ ಹಾಸ್ಟೆಲ್ ಬೇಕು, ಎಸ್, ನಿಮಗೆ ಕೊಡ್ತಾರೆ. ಆದ್ರೆ ಎಲ್ಲರೂ ನಿಮ್ಮ ಜಿಲ್ಲೆಯವ್ರನ್ನ ತಗೊಳಲ್ಲ. 5 ಕಿಲೋಮೀಟರ್ಗಿಂತ ದೂರ ಇರೋರು ಕೂಡ ತಗೋತಾರೆ. ಓಕೆ, ನಿಮ್ ಊರು ನಿಮ್ಮ ತಾಲೂಕಲ್ಲಿ ಇರ್ತದೆ, ನಿಮ್ ಊರವ್ರನ್ನೇ ನಿಮ್ ತಾಲೂಕವ್ರನ್ನ ತಗೋಬೇಕು ಅಂತೇನಿಲ್ಲ, ಬೇರೆ ತಾಲೂಕು ಬೇರೆ ಕಡೆಯಿಂದ ಬರೋರು ತಗೋಬಹುದು. ಹಾಗಾಗಿ 50-50%. ಇದು ನಿಮಗೆ 60-40 ಅಂತಿತ್ತು, ಜ್ಞಾಪಕ ಇರ್ಬೇಕು ನಿಮ್ಗೆ ಹಳೇದು. 50-50%. ಮೆಟ್ರಿಕ್ ನಂತರದಲ್ಲೂ ಕೂಡ ಇದನ್ನ ಅಪ್ಡೇಟ್ ಮಾಡಿದ್ರೆ ಅದನ್ನು ಕೂಡ ಹೇಳ್ತೀನಿ ಮುಂದೆ. ವಾರ್ಷಿಕ ಒಂದು ಅವರ ಫ್ಯಾಮಿಲಿ ಇನ್ಕಮ್ ವರಮಾನ ಎಷ್ಟಿರ್ಬೇಕು, ಎಲ್ಲದಕ್ಕೂ ಕೂಡ 2.5 ಲಕ್ಷ ಇದೆ SC ST ಆದ್ರೆ. OBC ಆದ್ರೆ 2A 2B 3A 3B ಆದ್ರೆ 1 ಲಕ್ಷ ವಾರ್ಷಿಕ ವರಮಾನ ಇದೆ ಸ್ನೇಹಿತರೆ. ಅಂಡ್ ಇಲ್ಲಿ ಪ್ರಮುಖವಾಗಿ ಇದು ಪೋಸ್ಟ್ ಮೆಟ್ರಿಕ್ಗೂ ಇದೆ. ಬಟ್ ಇಲ್ಲಿ ಮುಂದೆ ಹೇಳ್ತೀನಿ ನಾನು, ಅದು ಬಂದಾಗ, ಈಗ ಕನ್ಫ್ಯೂಸ್ ಮಾಡಲ್ಲ, ಅದನ್ನ ತಿಳ್ಕೊಳ್ಳಿ. ಅಂಡ್ ಇಲ್ಲಿ ಪ್ರಮುಖವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು % ಆಫ್ ಕ್ಯಾಟಗರಿಗೆ ಸೀಟ್ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ. ನೋಡಿ, ಇದೆಯಲ್ಲ,
ಇದನ್ನು ಬೇಕಾದ್ರೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ನಾವ್ ಯಾಕಂದ್ರೆ ದಿಸ್ ಇಸ್ ಫಸ್ಟ್ ಟೈಮ್ ದೇ ಆರ್ ಕಂಡಕ್ಟಿಂಗ್ ದಿಸ್ ಎಕ್ಸಾಮ್ ಅಂತ ಅಂದಾಗ OBC ಬ್ಯಾಕ್ವರ್ಡ್ ಕ್ಲಾಸ್ದು ಅವ್ರು ಏನ್ ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಗೊತ್ತಿಲ್ಲ. ಬಟ್ ಕೇಳ್ದೇನೆ ಇರ್ಬೋದು. ಬಟ್ ನಾನ್ ಹೇಳ್ತೀನಿ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಪರ್ಸೆಂಟ್ ಎಲ್ಲಾದ್ರಲ್ಲೂ ಪರ್ಸೆಂಟೇಜ್ ನೆನ್ಪಿಟ್ಕೊಳಕ್ ಆಗಲ್ಲ, ಅಂತದ್ ಕೇಳಕ್ ಹೋಗಲ್ಲ. ಈ ತರ ಪಾಯಿಂಟ್ಸ್ ಗಳನ್ನ ಕೇಳ್ತಾನೆ, ಈ ತರ ಪಾಯಿಂಟ್ಸ್ ಗಳನ್ನ ಕೇಳ್ತಾನೆ. ಓಕೆ, ಯಾವ್ದಾದ್ರು ಬರುತ್ತೆ ಅಂತ ಎಕ್ಸಾಮ್ ಅಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಮತ್ತೆ ಎಷ್ಟು ಅವರ ವರಮಾನ ಇದನ್ನ ಕೇಳ್ತಾನೆ, ಅದನ್ನ ತಿಳ್ಕೊಳ್ಳಿ. 2.5 ಲಕ್ಷ ಫಾರ್ ಆನ್ಯುವಲ್ ಇನ್ಕಮ್ ಆಫ್ ದ ಫ್ಯಾಮಿಲಿ, SC ST ಕ್ಯಾಟಗರಿ 1 ಅವ್ರಿಗೆ, ಹಾಗೆ 1 ಲಕ್ಷ ಫಾರ್ ಕ್ಯಾಟಗರಿ 2A 2B 3A 3B ಸ್ಟೂಡೆಂಟ್ಸ್ಗೆ. ಓಕೆ, ಇನ್ನು ಇವನ ಸೆಲೆಕ್ಷನ್ ಹೆಂಗ್ ಮಾಡುತ್ತೆ, ಆ ತಾಲೂಕಿನ ಅಲ್ಲಿರ್ತಕ್ಕಂಥ ವಿಧಾನಸಭಾದ ಅಧ್ಯಕ್ಷರ ವಿಧಾನಸಭಾ ಸದಸ್ಯರ ಅಧ್ಯಕ್ಷರಾಗಿರ್ತಾರೆ ಆ ಒಂದು ಕಮಿಟಿಲಿ. ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ಸ್ ತಾಲೂಕಿನ ನಿಮ್ಗೆ ಗೊತ್ತಿರುತ್ತೆ, ನೀವು ನೋಡ್ತಿರ್ತೀರಾ. ಯೂಶಲಿ ಈ ತರ ಹಾಸ್ಟೆಲ್ ಬೇಕು ಅಂದಾಗ MLA ಮೀಟ್ ಮಾಡ್ತಾರೆ. ಇದೆಲ್ಲ ಏನಕ್ಕೆ ಮಾಡ್ತಾರೆ ಹೇಳೋ, ಈ ತರದೆಲ್ಲ ಸೆಲೆಕ್ಷನ್ ಕಮಿಟಿಗಳು ಅವ್ರು ಇರ್ತಾರೆ. ಹಂಗಾಗಿ ಓಕೆ, ನೀವು ಕೇಳ್ಪಟ್ಟಿರ್ತೀರ ಸುತ್ತಮುತ್ತ ಅಥವಾ ಫಿಲಂ ಗಳಲ್ಲಿ ನೋಡಿರ್ತೀರಾ. ಓಕೆ, ಸೊ ಇದನ್ ಬೇಕು ನೋಡಿ. ಸದಸ್ಯರು ಯಾರು ಇರ್ತಾರೆ ಅಂತ ಕೇಳಕ್ ಹೋಗಲ್ಲ. ಮೆಂಬರ್ ಸೆಕ್ರೆಟರಿ ಕೇಳ್ಬೋದು, ಅಧ್ಯಕ್ಷರು ಕೇಳ್ಬೋದು. ಇಂಥದ್ದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಎಲ್ಲರೂ ನೆನ್ಪಿಟ್ಕೊಳಕ್ಕಾಗಲ್ಲ. ಅವ್ನಿಗೆ ಎಕ್ಸಾಮಿನೇಷನ್ ಕೂಡ ಕ್ವಶನ್ ಪೇಪರ್ ಸೆಟ್ ಮಾಡೋದು ಗೊತ್ತಿರುತ್ತೆ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ನೆಕ್ಸ್ಟ್ ಮೆಟ್ರಿಕ್ ನಂತರಕ್ಕೆ ಬರ್ತೀನಿ. ಇಲ್ಲಿ ಕೂಡ 1850 10 ತಿಂಗಳು. ಮತ್ತೆ ಅಪ್ಡೇಟ್ ಏನೇನಾಗಿದೆ ಅಂತಂದ್ರೆ, ಇಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿನ ಬಾಲಕರು ಇದು ಯಾರು ಕೊಡ್ತಾರೆ, ಮೆಟ್ರಿಕ್ ನಂತರ ಅಂದ್ರೆ ಆಫ್ಟರ್ 10 PUC ಆಗಿರ್ಬೋದು, ಪದವಿ ಆಗಿರ್ಬೋದು, ಡಬಲ್ ಡಿಗ್ರಿ ಸ್ನಾತಕೋತ್ತರ ಆಗಿರ್ಬೋದು, BE MBBS ಡಿಪ್ಲೊಮಾ, ವೃತ್ತಿಪರ ಶಿಕ್ಷಣ, ಇಂಥ ಕೋರ್ಸ್ಗಳಿಗೆ ಮಾಡಿರ್ತಕ್ಕಂಥವ್ರಿಗೆ. ಶೌಚಾಲಯ ಸ್ವಚ್ಛತೆಗೆ ಪ್ರತಿ ನಿಲಯಕ್ಕೆ ವಾರ್ಷಿಕ 1250 ಇಲ್ಲೂ ಕೂಡ ಅಪ್ಡೇಟ್ ಆಗಿದೆ. ಮತ್ತೆ ವಿದ್ಯಾರ್ಥಿಗಳಿಂದ ಬಾಲಕರ ವಿದ್ಯಾರ್ಥಿಗಳಿಗೆ ನಿರ್ಮಲಾ ಕಿಟ್, ಬಾಲಕಿಯರಿಗೆ ಸಿರಿಗಂಧ ಕಿಟ್ ನ ವಿತರಣೆ ಮಾಡ್ತಾರೆ. ಇದನ್ನು ಅಪ್ಡೇಟ್ ಮಾಡಿದ್ದಾರೆ. ಓಕೆ, ಇದು ಗೊತ್ತಿರಬೇಕು. ಅಂಡ್ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ, ಈ ಒಂದು ಅಪ್ಡೇಟ್ ಅಲ್ಲಿ ಟಾಯ್ಲೆಟ್ ಕ್ಲೀನಿಂಗ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. 1,000 ರೂಪಾಯಿ ಅಪ್ ಟು 50 ಇಂದ 100 ಇದ್ರೆ ಆ ಒಂದು ಹಾಸ್ಟೆಲ್ ಸ್ಟ್ರೆಂತ್ 1250. ಈ ತರ ಕ್ಲೀನಿಂಗ್ ಐಟಮ್ಸ್ಗೆ ಇದನ್ನು ಕೂಡ ನೋಡ್ಕೊಳ್ಳಿ ಒಂದ್ಸಲ. ಸುಮ್ಮನೆ ಇದು ಸೇಮ್ ಇದೆ, ಇಟ್ ಈಸ್ ಸೇಮ್ ಹ್ಯಾಸ್ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಎರಡಕ್ಕೂ ಸೇಮ್ ಇದೆ, ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಫೈನ್ ಸರ್. ಇಲ್ಲೇನು ಅಷ್ಟು ಅಪ್ಡೇಟ್ ಇಲ್ಲ. ಅಂದ್ರೆ ಈ ಒಂದು ಅಮೌಂಟ್ ನೋಡ್ಕೋಬೇಕು, ಮತ್ತೆ ಏನ್ ಎಕ್ಸ್ಟ್ರಾ ಆಡ್ ಮಾಡಿ ನಾನು ನೋಡ್ಕೋಬೇಕು. ಅಂಡ್ ಆಲ್ಸೋ ಇಲ್ಲಿ ಪ್ರಮುಖವಾದ ಅಪ್ಡೇಟ್ ಏನು, ನಾನ್ ನಿಮಗೆ ವಿದ್ಯಾರ್ಥಿ ನಿಲಯಗಳಕ್ಕೆ ಈ ಹಾಸ್ಟೆಲ್ಗೆ ಯಾರು ಬರ್ತಾರೆ ಅವ್ರಿಗೆ 50% ಮೀಸಲಾತಿ ಸ್ಥಳೀಯ ಜಿಲ್ಲೆಯವರಿಗೆ. ನೋಡಿ, ಜಿಲ್ಲೆ ಅಂತ ಕೊಟ್ಬಿಟ್ಟ. ಇಲ್ಲಿ 5 ಕಿಲೋಮೀಟರ್ ಆಗಿರ್ಬೋದು ಅಥವಾ ಜಿಲ್ಲೆ ಆಗಿರ್ಬೋದು, ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಇನ್ನ 50% ಉಳಿದ ಜಿಲ್ಲೆ ಅಥವಾ 5 ಕಿಲೋಮೀಟರ್ ದೂರ ಇರೋರಿಗೆ ಇದೆ. ನಾವು ಪ್ರೀವಿಯಸ್ ವಿಡಿಯೋ ನೋಡಿ, ಇದು ಈಗ 2024 ಅಪ್ಡೇಟ್ ಮಾಡಿದೆ ನಾನು. ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಬರೀ ಅದೇ 5 ಕಿಲೋಮೀಟರ್ ದೂರದಿಂದ ಹೊರಗಿರೋರ್ಗೆ ಮಾತ್ರ ಅಂತಿತ್ತು. ಓಕೆ, ಒಳಗಿರೋರ್ಗೆ ಅಂತಿರ್ಲಿಲ್ಲ. ಅಥವಾ 90-10% ಏನೋ ಇತ್ತು ಅಂತ ಅನ್ಕೋತೀನಿ, ನಂಗೂ ಮರ್ತೋಗಿದೆ. 90 ಮತ್ತೆ 10% ಇತ್ತು, ಅಥವಾ 100 ಏನೋ ಇತ್ತು ಅನ್ಕೋತೀನಿ. ಬಟ್ ಇವಾಗ ಇದನ್ನು ಕೂಡ 50-50 ಮಾಡಿದ್ದಾನೆ, ಅದು ಗೊತ್ತಿರ್ಲಿ. ಮತ್ತೆ ವಾರ್ಷಿಕ ವರಮಾನ ಅವ್ರದ್ದು ಫ್ಯಾಮಿಲಿದು SC ST ಆಗಿದ್ರೆ 2.5 ಲಕ್ಷ ಕ್ಯಾಟಗರಿ 1, 2A 2B 3A 3B ಆದ್ರೆ 1 ಲಕ್ಷ. ಇದು ನಾರ್ಮಲ್, ಇದು ಗೊತ್ತಿರ್ಲಿ. ಓಕೆ, ಸೊ ಇದರಲ್ಲಿ ಕೂಡ ಪರ್ಸೆಂಟೇಜ್ ಇದೆ, ಎಷ್ಟೆಷ್ಟು ಪರ್ಸೆಂಟೇಜ್ ಯಾವ ವರ್ಗದ ಒಂದು ಇವ್ರುಗಳನ್ನ ತಗೋತಾರೆ ಅಂತ. ಯಾಕಂದ್ರೆ ಎಲ್ಲ ಈಗ 2A ಜಾಸ್ತಿ ತಗೊಳಕ್ಕಾಗಲ್ಲ, 3A ಜಾಸ್ತಿ ತಗೊಳಕ್ಕಾಗಲ್ಲ, ಕ್ಯಾಟಗರಿ 1 ಅವ್ರನ್ನ ಜಾಸ್ತಿ ತಗೊಳಕ್ಕಾಗಲ್ಲ, ಅಥವಾ ST ಅವ್ರನ್ನೇ ತುಂಬಾ ಜನ ಬಂದಿದ್ದಾರೆ ಅಂತ ತಗೊಳಕ್ಕಾಗಲ್ಲ. ಎಲ್ಲಾ ಒಂದು ಕ್ಯಾಟಗರಿವರೆಗೂ ಕೂಡ ಈಕ್ವಲ್ ಆಗಿ ಕೊಡಬೇಕು ಅಂತ ಅಷ್ಟಷ್ಟು ಪರ್ಸೆಂಟೇಜ್ಗಳನ್ನ ಅವನು ಮಾಡಿದ್ದಾನೆ. ಓಕೆ, ನೋಡ್ಕೊಳ್ಳಿ. ಇನ್ನು 20% ಅಷ್ಟು ಸ್ಥಾನಗಳನ್ನ ಈ ಹಾಸ್ಟೆಲ್ಗಳಲ್ಲಿ ಹೋರಾಟಗಾರರ ಮಕ್ಕಳು, ಮಾಜಿ ಸೈನಿಕರ ಮಕ್ಕಳು, ವಿಧವೆಯರ ಮಕ್ಕಳು, ದೇವದಾಸಿಯರು, ಅಂಗವಿಕಲ ಮಕ್ಕಳು, ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳು, ಇಂಥವ್ರಿಗೂ ಕೂಡ ಬಾಲ ಕಾರ್ಮಿಕರು, ಯೋಜನಾ ನಿರಾಶ್ರಿತರು, ಇಂಥವ್ರಿಗೂ ಕೂಡ ಮೀಸಲಿಟ್ಟಿರ್ತಾರೆ. ಓಕೆ, ಸೊ ಇದೊಂದು ಆಡ್ ಮಾಡ್ತೀವಿ. ಫೈನ್ ಸರ್. ಇನ್ನು ಸರ್ಕಾರಿ ಆಶ್ರಮ ಶಾಲೆಗಳು ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಪ್ರೀ ಮೆಟ್ರಿಕ್ ಹೇಳಿದೆ 5 ರಿಂದ 10ನೇ ಕ್ಲಾಸ್ ತನಕ ಅಂತ. ಈ ಆಶ್ರಮ ಶಾಲೆಗಳಿದೆಯಲ್ಲ ನೋಡಿ, ಇದು 1 ರಿಂದ 5ನೇ ಕ್ಲಾಸ್ ತನಕ ಹಂಗಾಗಿ ಡಿವೈಡ್ ಮಾಡ್ಬಿಟ್ಟಿದ್ದೀನಿ. ಸರ್ಕಾರಿ ಆಶ್ರಮ ಶಾಲೆಗಳು ಏನಿದೆ, ಇಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಪ್ರಾಥಮಿಕ ಶಿಕ್ಷಣ ಅಂತ ಏನ್ ಕರಿತೀವಿ ಅಂತ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಈ ಆಶ್ರಮ ಶಾಲೆಗಳನ್ನ ಒಂದು ಮೇಂಟೈನ್ ಮಾಡ್ತಾ 1 ರಿಂದ 4ನೇ ತರಗತಿವರೆಗೋಸ್ಕರ ಇರ್ತಕ್ಕಂಥ ಒಂದು ಆಶ್ರಮ ಶಾಲೆಗಳು. ಅಂದ್ರೆ ಶಾಲೆ ವಿತ್ ನಿಮ್ಗೆ ರೆಸಿಡೆನ್ಶಿಯಲ್ ಅಂತ ಹೇಳ್ತೀವಲ್ಲ, ಆ ತರ ಕೊಟ್ಟಿರ್ತಾರೆ. ಇಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಫುಡ್ಗೆ ಅಂತ 1450 10 ತಿಂಗಳ ಅವಧಿಗೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಆ ಒಂದು ಇದಕ್ಕೆ 2 ಸಮವಸ್ತ್ರ ಆಗಿರ್ಬೋದು, ಮತ್ತೆ 50 ರೂಪಾಯಿ ಪಠ್ಯ ಪುಸ್ತಕ ಮತ್ತು ಸ್ಲೇಟ್ಗಳ ಪೂರೈಕೆಗಳಾಗಿರ್ಬೋದು. ಹಾಗೆ
ರೂಪಾಯಿ ಅಂತೆ ಮಾಹಿಯನ್ನ 10 ತಿಂಗಳವರೆಗೆ ಸೋಪು ಎಣ್ಣೆ ಅವರ ಒಂದು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಸಿಗೆ ಹೊದಿಕೆ ಇದೆಲ್ಲ ಕೂಡ ಅಲ್ಲೂ ಕೂಡ ಕೊಡ್ತಾರೆ. ತಲೆ ಕ್ಷೌರದ ವೆಚ್ಚ ವರ್ಷಕ್ಕೆ 300 ರೂಪಾಯಿ ಹಂಗೆ ಕೊಡ್ತಾರೆ. ಹಾಗೆ ಹಾಸ್ಟೆಲ್ ಅಲ್ಲಿ ಕಲಾ ಅಂದ್ರೆ ಪಾತ್ರೆಗಳಿಗೋಸ್ಕರ ಕೂಡ ಕೊಡ್ತಾರೆ. ಇದು ಸರ್ಕಾರಿ ಆಶ್ರಮ ಶಾಲೆಗಳು. ಅಂಡ್ ಇಲ್ಲೂ ಕೂಡ ಏನಿದೆ ಅಪ್ಡೇಟ್ 75-25 ಇದೆ. ಅದ್ ಮೊದಲು ಅದೇ ಇತ್ತು, ಈಗಲೂ ಅದೇ ಇದೆ. ಆಶ್ರಮ ಶಾಲೆಗಳಲ್ಲಿ ಯಾರನ್ನ ಸೇರ್ಸ್ಕೋಬೇಕು, 1ರಿಂದ 4ನೇ ಕ್ಲಾಸ್ ತರಗತಿಲಿ ಓದ್ತಾ ಇರೋರು ಅನ್ನೋ ಇದಕ್ಕೆ ಇಲ್ಲಿ 75% ರಷ್ಟು ಪ್ರವರ್ಗ 1ಕ್ಕೆ ಮೀಸಲಿಟ್ರೆ 25% ರಷ್ಟು ಅಂದ್ರೆ ಪ್ರವರ್ಗ 1 ಅಂದ್ರೆ ಹಿಂದುಳಿದ ವರ್ಗ ಪ್ರವರ್ಗ 1 ಅವ್ರು ಬರ್ತಾರೆ. 25% ಅಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇಲ್ಲಿ ಪ್ರಮುಖವಾಗಿ ಇದು ಆಶ್ರಮ ಶಾಲೆ, ಮ್ಯಾನೇಜ್ಮೆಂಟ್ ಆಫ್ ಗೌರ್ಮೆಂಟ್ ಆಶ್ರಮ ಸ್ಕೂಲ್ಗಳಲ್ಲಿ ಏನಾಗುತ್ತೆ, ಯೂಶಲಿ 2.5 ಲಕ್ಷ ವಾರ್ಷಿಕ ವನಮಾನ ಇರುತ್ತೆ. ಆದ್ರೆ ಇಲ್ಲಿ ಮಾತ್ರ 1 ಲಕ್ಷ ಇರುತ್ತೆ. ಕ್ಯಾಟಗರಿ 1 ಲಕ್ಷ, 2A 2B 3Bಗೆ 44,000. ಓಕೆ, ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ನೋಡಿ, ಇದೊಂದು ಡಿಫ್ರೆಂಟ್ ಇದೆ. ಅಂದ್ರೆ ಇದು ಮೊದಲು ಅಷ್ಟೇ ಇದೆ, ಈಗಲೂ ಅಷ್ಟೇ ಇದೆ. ಅಂದ್ರೆ ಇದು 1ರಿಂದ 4ನೇ ತರಗತಿ ಆದ್ರಿಂದ ಅವರ ಫ್ಯಾಮಿಲಿ ಇನ್ಕಮ್ ಪರ್ ಇಯರ್ಗೆ 2A 2B 3A 3B ಆದ್ರೆ 44,000. ಬೇರೆದಾದ್ರೆ 1 ಲಕ್ಷ ಇತ್ತು. ಪ್ರವರ್ಗ 1 SC/ST ಗಾದ್ರೆ 2.5 ಲಕ್ಷ ಇತ್ತು. ಆದ್ರೆ ಇಲ್ಲಿ 1 ಲಕ್ಷ ಅವ್ರಿಗೆ. ಅರ್ಥ ಆಗ್ತಿದೆಯಲ್ಲ? ಇದು ಅವರು ಕೊಟ್ಟಿರ್ತಕ್ಕಂಥ ಆನ್ಯುವಲ್ ಇನ್ಕಮ್. ಓಕೆ, ಹಿಂದುಳಿದ ವರ್ಗಗಳ ಒಂದು ಹಾಸ್ಟೆಲ್ಗಳಲ್ಲಿ. ಇದುವರೆಗೂ ನಾವು ಸರ್ಕಾರಿದ್ ನೋಡಿದ್ವಿ. ಸರ್ಕಾರೇತರ ಖಾಸಗಿ ಇರುತ್ತೆ. ಓಕೆ, ಖಾಸಗಿ ಅಥವಾ ಪ್ರೈವೇಟ್ ಏಡೆಡ್ ಅಂತ ಏನ್ ಕರಿತೀವಿ ನಾವು, ಮೆಟ್ರಿಕ್ ಪೂರ್ವ ಖಾಸಗಿಯವರು ಒಂದಷ್ಟು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವದ ಒಂದಷ್ಟು ಸ್ವಯಂ ಸೇವಾ ಸಂಸ್ಥೆಗಳು ನಡೆಸ್ತಾ ಇರ್ತಾರೆ. ಅಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ 1,150ರಂತೆ 10 ತಿಂಗಳ ಆಹಾರ ವೆಚ್ಚಗಳನ್ನು ಕೊಡಲಾಗುತ್ತೆ. ಅಂಡ್ ಅಲ್ಲಿ ಸೆಲೆಕ್ಷನ್ ಕೂಡ ಈ ಪರ್ಸೆಂಟೇಜ್ ಮೇಲೆ ಮಾಡಲಾಗುತ್ತೆ. ಅಂದ್ರೆ ಅವರ ಕ್ಯಾಟಗರಿಯ ಒಂದು ಶೇಕಡ ಎಷ್ಟು ಜನ ಇರಬೇಕು ಅಂತ ಹೇಳಿ. ಓಕೆ, ಮತ್ತೆ ಇಲ್ಲಿ ವಾರ್ಷಿಕ ವರಮಾನ 1 ಲಕ್ಷ ಪ್ರವರ್ಗ 1 ಅವ್ರಿಗಾದ್ರೆ. 2A 2B 3A 3B ಆದ್ರೆ 44,000. ಸರ್, ಇಲ್ಲಿ ಯಾಕೆ SC/ST ಇಲ್ಲ? ಅದನ್ನ ಹೇಳ್ತಾ ಇರೋದು. ಇಲ್ಲಿ SC/ST ಬರಲ್ಲ. ಯಾಕೆ ಬರಲ್ಲ? ಇದು ಪ್ರೈವೇಟು ಹಿಂದುಳಿದ ವರ್ಗ, ಪ್ರೀ ಮೆಟ್ರಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ ಅಂಡ್ ದಿಸ್ ಪ್ರೈವೇಟ್ ಆಗಿರೋದ್ರಿಂದ, ಪ್ರೈವೇಟ್ ಆಗಿರೋದು ಖಾಸಗಿ ಆಗಿರೋದ್ರಿಂದ ಹಿಂದುಳಿದ ವರ್ಗ ಅಂದ್ರೆ ಬರೀ ಹಿಂದುಳಿದ ವರ್ಗ. ಇಲ್ಲಿ SC/ST ನ ತಗೊಳಕ್ ಹೋಗಲ್ಲ. SC/STಗೆ ಸಪರೇಟ್ ಇದೆ. ಓಕೆ, ಖಾಸಗಿ ಸಂಸ್ಥೆಗಳು ನಡೆಸ್ತಾ ಇರೋದು. ಹಾಗಾಗಿ ಅವ್ರಿಗೆ ಇಲ್ಲಿ ತಗೊಂಡಿಲ್ಲ. ಪ್ರವರ್ಗ 1 ಆದ್ರೆ 1 ಲಕ್ಷ, 2A 2B 3A 3 ಆದ್ರೆ 44,500. 10 ತಿಂಗಳ ತನಕ 1,150 ರೂಪಾಯಿ ಕೊಡ್ತಾರೆ. ಓಕೆ, ಅರ್ಥ ಆಗ್ತಿಲ್ಲ? ಇದು ಕೂಡ 5ರಿಂದ 10 ಪ್ರೀ ಮೆಟ್ರಿಕ್. ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಆದ್ರೆ ಅದು ಕೂಡ ಸೇಮ್ ಇಲ್ಲಿದೆ ನೋಡಿ. ಕನ್ನಡ ಇಂಗ್ಲಿಷ್ ನಾನು ತಗೋತೀನಿ. ಪೋಸ್ಟ್ ಮೆಟ್ರಿಕ್ ಆದ್ರೆ 1,250 10 ತಿಂಗಳವರೆಗೆ, ಅಂದ್ರೆ ಮೆಟ್ರಿಕ್ ನಂತರದ್ದು 1 ಲಕ್ಷ ಆದಾಯ ಮಿತಿ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಆದ್ರಿಂದ ಖಾಸಗಿ ಪ್ರೈವೇಟ್ ಏಡೆಡ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಆಗಿರೋದ್ರಿಂದ 2.5 ಲಕ್ಷ ಪ್ರವರ್ಗ 1, 2A 2B 3 ಆಗಿದ್ರೆ 1 ಲಕ್ಷ. ಓಕೆ, ಅರ್ಥ ಆಗ್ತಿಲ್ಲ? ಪ್ರೀ ಮೆಟ್ರಿಕ್ ಆದ್ರೆ ಸ್ವಲ್ಪ ಕಮ್ಮಿ, ಪೋಸ್ಟ್ ಮೆಟ್ರಿಕ್ ಆದ್ರೆ ಅವರ ವಾರ್ಷಿಕ ವರಮಾನ ಜಾಸ್ತಿ ಇಟ್ಟಿದ್ದಾರೆ. ಇದನ್ನ ಹಿಂಗೆ ತಿಳ್ಕೊಬೇಕಾಗತ್ತೆ, ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಓಕೆ, ಫೈನ್ ಸರ್? ಎಸ್ ಸರ್. ಇನ್ನೆಲ್ಲ ಸೇಮ್ ಇದೆ ಆಲ್ಮೋಸ್ಟ್. ನಾನು ಏನು ಹೈಲೈಟ್ ಮಾಡಿರ್ತೀನಿ ಅಂತದ್ ಮಾತ್ರ ಚೇಂಜ್ ಇರೋ ಸ್ನೇಹಿತರೆ. ಇನ್ನೆಲ್ಲ ಸೇಮ್ ಇದೆ, ರಿವಿಷನ್ ಆಗುತ್ತೆ, ನೋಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಮತ್ತೆ ಖಾಸಗಿ ಅನುದಾನಿತ ಅನಾಥಾಲಯಗಳು. ಅನಾಥಾಲಯ ಅಂದ್ರೆ ಅನಾಥರು, ನಿರ್ಗತಿಕ ಮಕ್ಕಳು, ಯಾರು ಇಲ್ಲದೆ ಇರೋರು ಅಂತ. ಇಲ್ಲಿ ಪ್ರಮುಖವಾಗಿ ಒಂದಷ್ಟು ಏನ್ ಹೇಳ್ಬೋದು, ನೆಗೆಟಿವಿಟಿ ಅಂತ ಕೂಡ ನಾನು ಹೇಳಕ್ಕಿಂತ ಅದು ಯಾವ ರೀತಿ ತೀರ್ಮಾನ ಮಾಡಿದ್ರೆ ಅಂತ ನನ್ಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ಖಾಸಗಿ ಆಗಿದೆ, ಅನುದಾನಿತ ಅನಾಥಾಲಯ ಅಂದ್ರೆ ಸರ್ಕಾರದ ಅನುದಾನತೆ ಕೊಟ್ಟಿರ್ತಾರೆ. ಅನಾಥಾಲಯಗಳು ನಿಮ್ಗೆ ಪ್ರೈವೇಟ್ಗಳು ಎಷ್ಟೊಂದಿದೆ ನೋಡಿ, NGO ನಡೆಸ್ತಾ ಇರ್ತಾರೆ. ನಿರ್ಗತಿಕ ಮಕ್ಕಳಿಗೆ ಅಂತೇಳಿ ಅನಾಥ ವಿದ್ಯಾರ್ಥಿಗಳಿಗೆ ಆದಾಯ ಮಿತಿ ಇರುವುದಿಲ್ಲ. ಆದ್ರೆ ನಿರ್ಗತಿಕ ಮಕ್ಕಳಿಗೆ ಆದಾಯ ಮಿತಿ ಇದೆ. ಇದು ನಿಮ್ ಹೇಳ್ಬೋದು ಎಕ್ಸಾಮ್ ಅಲ್ಲಿ. ಇದನ್ನು ಕೂಡ ಇಲ್ಲಿ ಫುಡ್ಗೋಸ್ಕರ 950 ರೂಪಾಯಿ ಕೊಡ್ತಾರೆ. 12 ತಿಂಗಳು ಕೊಡ್ತಾರೆ ನೋಡಿ. 10 ತಿಂಗಳಲ್ಲ ಇದು. ಯಾಕೆ 12 ತಿಂಗಳು? ಸರ್, ಇದು ಅನಾಥಗಳು, ನಿರ್ಗತಿಕರು, ಯಾರು ಇಲ್ಲ ಅಂತ ಹೇಳಿ. ಇಲ್ಲಿ ನಿರ್ಗತಿಕ ಅಂದ ತಕ್ಷಣ ವಿದ್ಯಾರ್ಥಿಗಳು ಅಂದ್ರೆ ಆಲ್ಮೋಸ್ಟ್ ಯಾರು ಇಲ್ಲ ಅಂತ, ಯಾರು ಟೇಕ್ ಕೇರ್ ಇದ್ರು, ಸಾಕಕ್ ಆಗದೆ ಬಿಟ್ಟೋದ್ರು ಅಂತ ಹೇಳಕ್ ಬರಲ್ಲ ಇಲ್ಲಿ. ಆದ್ರೂ ಕೂಡ ಇದಕ್ಕೆ ಯಾಕೆ ಕೊಟ್ರು ಅವರು ಆ ವಾರ್ಷಿಕ ಆದಾಯ ಅಂತ ನನಗೆ ಗೊತ್ತಿಲ್ಲ. ನಿರ್ಗತಿಕರು ಯಾರು ಇಲ್ಲ ಅಂತ ಹೇಳಿದಾಗ ಯಾರೋ ಬೇರೆಯವ್ರ ತಂದು ಸೇರಿಸಿರ್ಬೋದು ಹೊರತು, ಅವ್ರಿಗೂ ಕೂಡ 1,44,000 2A 2B ಕ್ಯಾಟಗರಿ ಆದ್ರೆ ಅವ್ರಿಗೆ ನಿರ್ಗತಿಕರು ಗೊತ್ತೇ ಇರಲ್ವಲ್ಲ. ಎಷ್ಟೊಂದ್ ಜನ ಅನಾಥರಗಳು ಅವ್ರ ಜಾತಿ ಗೊತ್ತಿರಲ್ಲ. ಆದ್ರೂ ಯಾವ ರೀತಿ ಈ ತರ ಮಾಡ್ತಾ ಜಾತಿಗಳ ಅಂತ ಮಾಡಿದ್ರು ಅಂತ ನನ್ಗೆ ಅದೇ ಈಗ್ಲೂ ಕೂಡ ತುಂಬಾ ಕನ್ಫ್ಯೂಸ್. ಅದನ್ನೇ ನಾನು ಹೇಳಿದ್ದು.
ಯಾವ ಬೇಸಿಸ್ ಮೇಲೆ ಇದನ್ನ ಹಿಂಗ್ ಇಟ್ಟಿದ್ದಾರೆ ಅಂತ. ಅನಾಥ ವಿದ್ಯಾರ್ಥಿಗಳು ಅಂದ ತಕ್ಷಣ ಎಸ್ ಯಾರಿಗೆ ಈಗ ಆ, ಯಾ ಯಾವ್ದೋ ಒಂದ್ ಇದ್ರಲ್ಲಿ ತೀರೋದ್ರು, ಯಾರು ಇಲ್ಲ ಪೇರೆಂಟ್ಸ್, ಅದು ಫೈನ್. ಬಟ್ ಮೊದ್ಲಿಂದಾನೇ ಇರೋದಲ್ಲ ಅಂತವ್ರಿಗೆ ಹೆಂಗ್ ಮಾಡ್ತೀರಾ? ಅವ್ರನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸ್ಕೋತೀರಾ ಅಥವಾ ಯಾವ ರೀತಿ ಕೊಡ್ತೀರಾ? ಅವ್ರಿಗೆ ಜನರಲ್ ಮೆರಿಟ್ ಅಂತ ಹಾಕ್ತೀರಾ? ಹೆಂಗ್ ಹಾಕ್ತೀರಾ? ಸೊ ದಿಸ್ ಇಸ್ ದ ಮೇನ್. ಯಾವಾಗ ಅನಾಥ ನಿರ್ಗತಿಕ ಅಂತ ಬರ್ತಾರೆ ಸ್ನೇಹಿತರೆ, ಅಲ್ಲಿ ತುಂಬಾ ಒಂದ್ ರೀತಿ ಕೀಳರಿಮೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅವರು ಜನರಲ್ ಮೆರಿಟ್ ಅಂತ ಹಾಕೋತೀರಾ? ಗೊತ್ತಿಲ್ಲ ಆ ಮಕ್ಳುಗಳು ಪಾಪ ಚಿಕ್ಕ ಮಕ್ಳುಗಳು, ಅವ್ರ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ, ಎಲ್ಲೋ ಬೀದಿಲ್ ಅಂತ ಇಟ್ಕೊಳ್ಳಿ, ಯಾರೋ ಬಂದ್ ಕರ್ಕೊಂಡ್ ಸೇರಿಸಿದ್ರು, ಅವ್ನಿಗೆ ಒಬ್ರಿಗೆ ಹೆಸರು ಏನು ಅಂತ ಗೊತ್ತಿರಲ್ಲ, ಏನೋ ಹೆಸರು ಇಟ್ಟಿರ್ತಾರೆ ಯಾರೋ ನೋಡಿದವರು, ಆ ಹೆಸರು ಮೇಲೆ ಇರ್ತಾರೆ. ಸೊ ಅವ್ರಿಗೆ ಒಂದ್ ಜಾತಿ ಫಿಕ್ಸ್ ಮಾಡ್ಬಿಡೋದು. ಸೊ ಇವೆಲ್ಲ ಇದೆಯಲ್ಲ, ದಿಸ್ ಇಸ್ ವೆರಿ ಏನೋ ಒಂಥರ ಮೈಂಡ್ಗೆ ತುಂಬಾ ಎಫೆಕ್ಟ್ ಆಗ್ತದೆ. ಸೊ ಹಾಗಾಗಿ ಇಂಥದ್ದೆಲ್ಲ ಅದಕ್ಕೆ ಎಷ್ಟೊಂದ್ ಕಡೆ ಆ, ರವಿ ಬೆಳೆಗೆರೆ ಅವರು ಒಂದೊಂದು ಇದ್ರಲ್ಲಿ ನೋಡಿ ಹೇಳ್ತಾರೆ, ಅವ್ರ ಶಾಲೆಯಲ್ಲಿ ನಾವು ಜಾತಿ ಕಾಲಂ ಇಟ್ಟಿಲ್ಲ ಅಂತ. ಆಗಿರ್ಬೇಕು ಅನ್ಸ್ಬಿಡುತ್ತೆ ಒಂದೊಂದ್ಸಲ ಈ ತರ ಒಂದು ಸ್ಕೀಮ್ಗಳು ಬಂದ್ಬಿಟ್ಟಾಗ ನೋಡಿದಾಗ. ಓಕೆ, ಎಸ್, ಎಮೋಷನಲ್ ಆಗಿ ಹೇಳೋಣ. ಬಟ್ ಇಲ್ಲಿ ಮಾತಾಡ್ತಾ ಹೋಗೋದಾದ್ರೆ ಏನಿದೆ ಸರ್ಕಾರದ್ದು ಅದನ್ನ ನೋಡೋದಾದ್ರೆ, ಅನಾಥ ವಿದ್ಯಾರ್ಥಿಗಳಿಗೆ ಆದಾಯದ ಮಿತಿ ಇರೋದಿಲ್ಲ. ನಿರ್ಗತಿಕ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಆದಾಯ 1,00,000 ಇದೆ. ಪ್ರವರ್ಗವನ್ನಾದ್ರೆ 2A 2B 3 ಆದ್ರೆ 44,000. 950 ಅಂತ ಇಲ್ಲಿ 12 ತಿಂಗಳು ನೆನ್ಪಿಟ್ಕೊಳ್ಳಿ. ಎಲ್ಲಾ ಕಡೆ 10 ತಿಂಗಳು ಅಂತಿರೋದು, ಇಲ್ಲಿ ಮಾತ್ರ 12 ತಿಂಗಳಾಗತ್ತೆ. ಯಾರು ಇಲ್ವಲ್ಲ, ಇನ್ 2 ತಿಂಗಳು ಅವ್ರಿಗೆ ಬೇರೆ ಕಡೆ ಹೋಗಕ್ಕಾಗತ್ತಾ? ಅವ್ರ ಮನೆ ಹಾಸ್ಟೆಲ್ ಬಿಟ್ಟು ಹೋಗತ್ತೆ? ಇಲ್ಲಲ್ಲ, ಅಲ್ಲೇ ಇರ್ಬೇಕಲ್ಲ. ಹಾಗಾಗಿ 12 ತಿಂಗಳು ಇರುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದ್ಬಿಡ್ತೇನೆ. ಇದು ಪ್ರೈವೇಟ್ ಪೋಸ್ಟ್ ಮೆಟ್ರಿಕ್. ಇದನ್ನ ಆಯ್ತಲ್ಲ, ಇದಾಯ್ತಲ್ಲ. ಎಸ್, ಫೈನ್ ಸರ್. ಗ್ರಾಂಟ್ ಇನ್ ಏಡ್ ಹಾಸ್ಟೆಲ್ಸ್ ಆಮೇಲೆ ಖಾಸಗಿ ಅನಾಥಾಲಯಗಳು, ಇದನ್ನ ಈಗ ಡಿಸ್ಕಸ್ ಮಾಡಿದೆ. ಇಲ್ಲಿ ನಿಮಗೆ ಆ ಇಂಗ್ಲಿಷ್ ಅಲ್ಲೂ ಕೂಡ ಇದೆ, ನೋಡ್ಕೊಳ್ಳಿ. ಫೈನ್ ಸರ್. ಎಸ್ ಸರ್. ಇದು ಯಾರಿಗೆ ಸರ್? 1ರಿಂದ 10ನೇ ಕ್ಲಾಸ್ ತರಗತಿಗಳು. ಇದನ್ನು ಸಪ್ರೇಟ್ ಮಾಡಿಲ್ಲ. ಗ್ರಾಂಟ್ ಇನ್ ಏಡ್ ಆರ್ಡರ್ಸ್ ಇದೆ. ಖಾಸಗಿ ಅನಾಥಾಲಯಗಳಿಗೆ ಏನು ಅನುದಾನಗಳನ್ನು ಕೊಡ್ತಾರೆ 1ರಿಂದ 10ನೇ ತರಗತಿ ಅಂತ ಕೊಡ್ತಾರೆ. ಫೈನ್ ಸರ್. ಅದು ಬಿಟ್ಟು ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ, ಒಂದಷ್ಟು ಬಡ್ಜೆಟ್ ಅಲ್ಲಿ ಅವರು ಏನು ಎತ್ತಿಟ್ಟಿದೀವಿ ಇಷ್ಟು ಲಕ್ಷ ಇದಕ್ಕೆಲ್ಲ ಅಂತ ಹೇಳಿ ತೋರಿಸ್ತೀನಿ ನಮಗೆ. ನೋಡಿ, ಇವೆಲ್ಲ ಕೇಳಕ್ ಹೋಗಲ್ಲ ಎಕ್ಸಾಮ್ ಅಲ್ಲಿ, ಎಷ್ಟು ನಾವು ಲಕ್ಷ ಕೊಡ್ತಾ ಇದೀವಿ ಈ ವರ್ಷ, ಎಷ್ಟು ಕೊಟ್ಟಿದೀವಿ ಅಂತೆಲ್ಲ. ಬಟ್ ಸುಮ್ನೆ ಇದು ಕೊಟ್ಟಿದೀನಿ. ಆ ಹೇಳಕ್ ಬರಂಗಿಲ್ಲ ಸರ್, KPSC ಅವ್ನು ತಲೆ ಕೆಟ್ಟಿರೋ, ಅವ್ನಿಗೆ ಹೆಂಗ್ ಮಾಡ್ಬಿಡ್ತಾನೆ ಅಂತ ಕೇಳಲ್ಲ. ಮೋಸ್ಟ್ 90% ಎಬೋ ಕೇಳಲ್ಲ. ಬಟ್ ಸ್ಟಿಲ್ ನೋಡ್ಕೊಳ್ಳಿ ಅಷ್ಟೇ. ಇದಿಷ್ಟು ಪ್ರಮುಖವಾಗಿ ಅಪ್ಡೇಟ್ ಇತ್ತು ಸ್ನೇಹಿತರೆ. ಇವೆಲ್ಲ ನಮ್ PDF ಅಲ್ಲಿ ಅಪ್ಡೇಟ್ ಆಗಿದೆ. ನೋಡಿ, ಇಲ್ಲೇನ್ ಮಹಾ ಚೇಂಜಸ್ ಏನಿಲ್ಲ. ನಾನು ನಿಮ್ಗೆ ಏನ್ ಹೇಳಿರೋದು, ಒಂದಷ್ಟು ಪರ್ಸೆಂಟೇಜ್ 50% 5 ಕಿಲೋಮೀಟರ್ ಅದೊಂದು, ವಾರ್ಷಿಕ ಆದಾಯ ಒಂಚೂರು ಹೆಚ್ಚು ಕಮ್ಮಿ ಮಾಡಿರೋದಾಗಿದ್ರೆ, ಮತ್ತೆ ಅಮೌಂಟ್ ಅಷ್ಟೇ. ಇದನ್ನ ನೀವು ಆಲ್ರೆಡಿ ತಗೊಂಡಿದ್ರೆ PDF ಅಂತವ್ರು, ನೀವು ಅಲ್ಲಿ ಇದ್ ಮಾಡ್ಕೊಳ್ಳಿ, ಏನೋ ನೋಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ. ಸೊ ತಗೊಂಡು ಇತ್ತೀಚೆಗೆ ಈ ತಿಂಗಳಲ್ಲಿ ತಗೊಂಡಿರೋರ್ಗೆಲ್ಲ ಇದೆಲ್ಲ ಅಪ್ಡೇಟ್ ಆಗಿದೆ. ಮೊದಲು ತಗೊಂಡಿರೋ ಜಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ ಅಷ್ಟೇ. ಏನು 4-5 ಪಾಯಿಂಟ್ ಅಷ್ಟೇ ಅಪ್ಡೇಟ್ ಮಾಡ್ಬೇಕಾಗಿರೋದು. ಅದನ್ನ ಬರ್ಕೊಂಡು ಇಟ್ಕೊಳ್ಳಿ ಅಥವಾ ಅದ್ರ ಮೇಲೆ ತಿತ್ಕೊಳ್ಳಿ. ನೀವು ಪ್ರಿಂಟ್ ತಗೊಂಡಿದ್ರೆ ಅಥವಾ ನಿಮ್ಮ ಹತ್ರ ಇದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಏನ್ 4-5 ಪಾಯಿಂಟ್ ಅಷ್ಟೇ ಸ್ನೇಹಿತರೆ. ಓಕೆ. ಬೇಕಂದ್ರೆ ತಗೊಳ್ಳಿ. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕು, ಮತ್ತೆ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಕೊಡ್ಬೇಕು ಸ್ನೇಹಿತರೆ. ಕೊಟ್ಟು ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಇಮೇಲ್ ಐಡಿಗೆ ಒಂದು ಪೇಮೆಂಟ್ ಸ್ಲಿಪ್ ಈ ತರ ಬರುತ್ತೆ. ಇನ್ನೊಂದು ಆರ್ಡರ್ ID ಅಂತ ಬರುತ್ತೆ. ಅಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಈ ತರ ಡೌನ್ಲೋಡ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇದಿಷ್ಟು ಪ್ರಮುಖವಾಗಿ ಎಲ್ಲಾ ವಿಡಿಯೋಸ್ಗಳು ಎಲ್ಲ ಇದನ್ನು ಕೂಡ ಅಪ್ಡೇಟ್ ಆಗೋಗಿದೆ ಸ್ನೇಹಿತರೆ. ಇದೆರಡು ಪ್ರಮುಖವಾಗಿ ಅಪ್ಡೇಟ್ ಮಾಡ್ಬೇಕಾಗಿತ್ತು ನಾನು. ಇನ್ನೆಲ್ಲ ಆಲ್ರೆಡಿ ಅಪ್ಡೇಟ್ ಮಾಡಾಗಿದೆ ವಿಡಿಯೋಗಳು. ಯಾವ್ದು ಹಾಸ್ಟೆಲ್ ಸ್ಕಾಲರ್ಶಿಪ್ ಮಾತ್ರ ಹಳೆ ವಿಡಿಯೋದೇನಿತ್ತು ಅದನ್ನ ನಾವು MCQ ಅಪ್ಡೇಟ್ ಮಾಡಿದ್ವಿ, ಮಾಡ್ಬೇಕಾದ್ರೆ ಸಾಲ್ವ್ ಮಾಡ್ಬೇಕಾದ್ರೆ. ಬಟ್ ಥಿಯರಿ ಕ್ಲಾಸ್ ಅಪ್ಡೇಟ್ ವಿಡಿಯೋ ಮಾಡಿದ್ವಿ, ಹಾಗಾಗಿ ಇದನ್ನ ಅಪ್ಡೇಟ್ ವಿಡಿಯೋ ಮಾಡಿದೀನಿ. ಫೈನಲ್ ಅಪ್ಡೇಟ್ಸ್ ಗಳಿಗಲ್ಲ, ಯಾಕಂದ್ರೆ ಎಕ್ಸಾಮ್ ಹತ್ರ ಇದೆ. ಸೊ ಈಗ ರೀಸೆಂಟ್ ಆಗಿ ಈ ಮಂತ್ ತನಕ ಏನ್ ಅಪ್ಡೇಟ್ ಆಗಿದೆ ಎಲ್ಲ ಅಪ್ಡೇಟ್ ಕೂಡ ನಾನು ನಿಮ್ಗೆ ಹೇಳ್ಕೊಳ್ತೀನಿ, ನಮ್ಮ ವಿಡಿಯೋದಲ್ಲಿ ಹೇಳಿದೀನಿ. ಯಾಕಂದ್ರೆ ವಿಡಿಯೋ ನೋಡ್ಕೊಂಡು ಓದ್ತಾ ಇರ್ತೀರಾ, ಹಾಗಾಗಿ ಅಪ್ಡೇಟ್ಗಳು ಗೊತ್ತಿರಬೇಕು. ಅದನ್ನ ನೋಟ್ ಮಾಡ್ಕೊಂಡು ಓದ್ತಾ ಇರ್ತೀರಾ, ಅಂತವ್ರಿಗೆ ಹೆಲ್ಪ್ ಆಗ್ಬೇಕು. ಸೊ ಎಲ್ಲರಿಗೂ ಕೂಡ ಫ್ರೀ ಆಗಿ ಹೆಲ್ಪ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. PDF ತಗೊಂಡಿರೋದು ನಿಮ್ PDF ಅಲ್ಲಿ ಅಪ್ಡೇಟ್ ಮಾಡಿ. ಫೈನ್ ಸರ್. ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, MCQs ನ ಆಲ್ರೆಡಿ ಮಾಡಿದೀವಿ. ಮೊನ್ನೆ ಕೂಡ ಲಾಸ್ಟ್ ರೀಸೆಂಟ್ ಆಗಿ ಮಾಡಿದೀನಿ ಒಂದು ವಿಡಿಯೋ. ಈಗಲೂ ಮುಂದೆ ಇನ್ನೂ ವಿಡಿಯೋ ಬರುತ್ತೆ MCQ ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, Instagram ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ಈ ರೀತಿ ಸಿಂಗಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.